ಹೆಣ್ಣು ಎಂದರೆ ಬಾಯಿನ ಕಣ್ಣು ಅಂತ ಹೇಳ್ತಾರೆ ನಿಜ. ಆದ್ರೆ ನಾನು ಯಾವ ತರ ಕಣ್ಣು ಆಗ್ತೀನಿ ಅನ್ನೋ ನನಗೀಗ ಅರ್ಥವಾಗ್ತಾ ಇಲ್ಲ. ಆದ್ರೆ ನನ್ನ ತಂದಿನ ಮಾತಿನ ಪ್ರಕಾರ ನಾನು ಈ ಸಮಾಜ ನಾನಾಡಿಸುವ ಬೊಗುರಿ ಆಗ್ಲೇಬೇಕು. ಏನೇ ಸೀತಾ, ಎಲ್ಲಿಗೆ ಹೊರಟಿರುವೆ? ಕೈಯಲ್ಲೇನೇದು? ನೋಡಮ್ಮ, ಇವತ್ತು ಗೌರಿ ಪೂಜೆಯ ಕೊನೆ ಶುಕ್ರವಾರ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಮುಚ್ಚೆ ಬಾಯಿನ. ನನ್ನ ಗಂಡನನ್ನು ಕೆಲಸಕ್ಕೆ ಕಳಿಸಿ ಅವನೊಬ್ಬ ಕಳ್ಳ ಮಣ್ಣು ಕರೆದುಕೊಂಡು ಈ ರೀತಿ ಹಾಯಿ ಬಂದಾಗ ತಿರುಗಾಡ್ತಾ ಇದ್ದಿಲ್ಲ. ಯಾರನ್ನು ಕೇಳಿ ಹೊರಟಿರುವೆ ನೀನು? ದೇವಸ್ಥಾನಕ್ಕೆ ಹೋಗ್ಬೇಕಂದ್ರು ನಿನ್ನ ಅನುಮತಿ ಕೇಳ್ಬೇಕಾ? ಹೌದು, ಪ್ರತಿ ಹೆಜ್ಜೆ ಕಿತ್ಯ ನನ್ನ ಅನುಮತಿಯಿಂದ ಹೋಗ್ಬಾರ್ದು ನೀನು. ನಾನು ಅವತ್ತು ಈ ಮನೆಗೆ ಬಂದಾಗ ಹೇಳಿಲ್ಲವೇ, ಈ ನಿಮ್ಮ ಮನೆಯ ಮೇಲಿದ್ದ ಸಾಲವನ್ನೆಲ್ಲ ನನ್ನ ತಂದೆ ಹೇಳಿ ಮಣ್ಣ ಮಾಡಿಸಿದ್ರು. ಅವಾಗಲೇ ಮರ್ತು ಬಿಟ್ಟಿಯಾ? ಹಾಗಂತ ಪ್ರತಿ ಹೆಜ್ಜೆಗೂ ಈ ರೀತಿ ಶಿಕ್ಷೆ ಕೊಡ್ಬೇಡಮ್ಮ. ಯಾಕಂದ್ರೆ ನಾನು ನಿನ್ನ ಒಡ ಹುಟ್ಟಿದ ಅಕ್ಕಿನಲ್ವೇ? ಅಕ್ಕನಂತೆ ಅಕ್ಕ. ಮುಚ್ಚೆ ಬಾಯ್ನ. ಆಸ್ತಿಗೋಸ್ಕರ ವಿಷದ ಬೀಜವನ್ನೇ ನನ್ನ ಗಂಡನ ತಲೆಯಲ್ಲಿ ತುಂಬಿ ಸ್ವಂತ ನನ್ನ ಕೊಲೆ ಮಾಡಿಸಿದ ಕೊಲೆ ಪಾತಕಿ ನೀನು. ತಂಗಿ ನುಡಿ ಎದುರು ಇನ್ನೊಂದು ಸಾರಿ ತಂಗಿ ಎಂದು ನಾನು ಈ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಮೊದಲೇ ಗೊತ್ತಿದ್ರು ನಾಟಕವಾಡಿ ನನ್ನ ಗಂಡನನ್ನು ಜೈಲಿಗೆ ಕಳಿಸಿ ಜನ ಆಡುಗಳ ಹಾಗೆ ಮಾಡಿದೆ ನೀನು. ದಯವಿಟ್ಟು ಆ ರೀತಿ ಮಾತಾಡಬೇಡಮ್ಮ. ಅದ್ಯಾವ ಮಾತಂತ ಹೇಳು? ನನ್ನ 8 ವರ್ಷದ ಮಗ ನಾನೇ. ಖಂಡಿತವಾಗಿಯೂ ನಿನ್ನ ಮಾತು ನಡೆಸ್ಕೊಡ್ತೀನಿ. ನೋಡು, ನನ್ನ ಮಾತು ಕೇಳ್ತಾ ಬಿದ್ದಿರಬೇಕು ನೀನು. ಕೇಳ್ತೀವ ಅಥವಾ? ಇಲ್ಲಮ್ಮ, ಅದ್ಯಾವ ಮಾತಂತ ಹೇಳು? ಖಂಡಿತವಾಗಿ ನಡೆಸ್ತೀನಿ. ಹಾಗಾದ್ರೆ ಗಂಟನಿಲ್ಲದ ನನ್ನ ಮನಸ್ಸಿಗೆ ತುಂಬಾ ಆಯಾಸಾಗಿದೆ. ಬಾ, ಹಾಗಾದ್ರೆ ಸೇವೆ ಮಾಡುವ. ಆಯ್ತು. ಆ ಶ್ರೀಕೃಷ್ಣ ಪರಮಾತ್ಮ ತನ್ನ ಗೆಳೆಯ ಸುಧಾಮನ ಸೇವೆ ಮಾಡಿದಂತೆ ನಿನ್ನ ತಂಗಿಯಾದ ನಾನು ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆಯಮ್ಮ? ಏಯ್, ಯಾಕೆ ಬಡ್ಕೋತಾ ಇದ್ಯಾ? ನಿನ್ನ ಸೀತಾ ಏನ್ ಮಾಡ್ತಾ ಇದ್ದ ಅಂತ ನಿನ್ನ ಕಣ್ಣಿಗೆ ಕಾಣಿಸೋದಿಲ್ವಾ? ಪಲ್ಲವಿ, ನಿನಗಿಂತ ಹಿರಿಯವರಿಂದಲೇ ಈ ಸೇವೆ. ನೀನು ಮಹಾಭಾರತದ ಗಾಂಧಾರಿ ಕುಂತಿಯರನು ಅವರಿಗೆ ದಾಸರಿಲ್ಲವೇ? ಅಂದರೆ ನನ್ನ ಮಡದಿ ನಿನ್ನ ದಾಸಿ. ಯಾಕೆ ಆಗ್ಬಾರ್ದು? ಹಿಂದೆ ನಾನು ಈ ಮನೆಗೆ ಬಂದಾಗ ನನ್ನ ತಂದೆ ಏನಂತ ಮಾತು ಕೊಟ್ಟಿದ್ರಿ ನೀವು? ಏನೆಂದು? ನೀವು ಸಹ ನನ್ನ ಕೆಲಸ ಮಾಡ್ತೀರಿ ಅಂತ. ಅಪ್ಪ ಅಮ್ಮನನ್ನು ಹೊಟ್ಟೆ ಸೇವೆಗಾಗಿ ಇಟ್ಕೊಂಡಿದ್ದಕ್ಕೆ ನನಗೆ ಸಂತೋಷ ಆಯಿತು. ಈಗ ನಾನು ನಿನ್ನ ಪಕ್ಕದಲ್ಲಿ ಐಕ್ಯಾಗಿರುತ್ತೇನೆ. ನೀನು ನನ್ನ ಜಾಣ ಮುದ್ದು ಕುಮಾರ್. ನಿನಗೇನು ಬೇಕು ಕೇಳು ಬಂದ, ನಾನು ಕೊಡ್ತೇನೆ. ಈ ನಿನ್ನ ಮಾತು ನಿಜಕ್ಕೇನಮ್ಮ? ನಿಜವಾಗ್ಲು ನಿನಗೇನು ಬೇಕು ಕೇಳು ಅಷ್ಟೇ. ಅಷ್ಟೇನಿಲ್ಲಮ್ಮ. ದಿನಾಲು ನಾನು ಶಾಲೆಗೆ ಹೋಗುವಾಗ ಈ ನನ್ನ ಚಪ್ಪಲಿ ಭಾರವಾಗಿದೆ. ಇವುಗಳನ್ನು ಹೊತ್ತುಕೊಂಡು ಬರಲಿಕ್ಕೆ ನಿಮ್ಮಪ್ಪನಿಗೆ ಹೆಚ್ಚು ಬಾಯ್ನ. ಸುತ್ತು 20 ಹಳ್ಳಿಗೆ ಒಡೆಯನ ಮಗಳು ನಾನು. ಈ ಕೆಲಸ ಮಾಡಂತ ಹೇಳ್ತಾ ಇದೀಯಾ? ಮತ್ತೆ 70ನೇ ದೇವರಿಗೆ ಪ್ರಿಯರಾದ ನನ್ನ ತಂದೆ ತಾಯಿಗೆ ಈ ನಿನ್ನ ಮಾತು ನಡೆಯುತ್ತಾ? ಸೀತಾರಾಮ, ನಿನ್ನ ಕಂದನ ಮಾತು ಮಿತಿ ಮೀರಿತು. ಇನ್ನು ಮೇಲೆ ಈ ಮನೆಯಲ್ಲಿ ಇವನಿರ್ಬೇಕು ಒಂದು, ನಾನಿರ್ಬೇಕು ಒಂದು. ಹಾಗೆ ಆಗ ಹಿಡಿಯಬೇಡಮ್ಮ. ಮಗು ತಿಳಿಯದೆ ತಪ್ಪಾಡಿದರೆ ಏನಾಯ್ತು? ನಿನ್ನ ಸೇವೆಗೆ ನಾವಿದ್ದೀವಿ. ದಯವಿಟ್ಟು ಆ ಕಂದನಿಗೆ ಆ ಮಾತನಾಡಬೇಡಮ್ಮ. ನೀನು ಈ ಮನೆಯ ಕಿರಿಯ ಸೊಸೆ. ನೀವೇನ್ ಮಾಡ್ತಿರೋ ನಾನ್ ನೋಡ್ತೀನಿ. ತಂದೆ ಅಖಂಡೀಶ್ವರ, ದಿವ್ಯ ಧ್ಯಾನ ಜ್ಯೋತಿಯಾಗಿ ಎಲ್ಲರ ಹೃದಯ ಕಮಲದಲ್ಲಿ ಸದಾ ಬೆಳಗುತ್ತಿರುವ ನೀನು ಇಂದು ನನ್ನಲ್ಲಿ ಕತ್ತಲ
ಬರಿಸಿ ಬೆತ್ತಲೆ ಸಂಸಾರವನ್ನು ಕತ್ತೆಯಾಗಿಸಿದೆಯಾ ನನ್ನ ಸಂಸಾರವನ್ನು. ತುಂಬಿದ ಮನೆ ತುಳುಕಬೇಕು, ಮಾತಿನ ಹಲವು ಬಂದರು, ಕಳವಿನ ಅನ್ನ ಬಿದ್ದರು, ಪುಣ್ಯ ಶ್ರೀರಾಮನ ಮನೆ ಹೆಸರು ಹೇಳಬೇಕೆಂದರೆ ಸೊಸೆಯಿಂದ ಬಿರುಸಿನ ಕಾಗದ ಮಳೆ ಸುರಿದು ಬಳಸಿದ ಹಂಬಲಿಗೂ ವಿಳಂಬವಾಯಿತಲ್ಲ ನನ್ನ ಬಾಳು. ಓ ದೀನ ದಯಾಳವೇ, ಬಡವರ ಉಸಿರಿನಲ್ಲಿ ಸದಾ ಸನ್ಮುಖಿಯಾಗಿ ಹಸಿರು ತೋರಣ ತೂಗುವ ಈ ನಿನ್ನ ಮನೆಯನ್ನು ನಿನ್ನ ಊರಿಗೆ ನಿನ್ನಿಂದ ಸುಟ್ಟು ಬಿಡುತ್ತಂದೆ, ಸುಟ್ಟು ಓ ತಾಯಿ ಭೂಮಾತೆ, ಪ್ರತಿದಿನ ಈ ಭೂಮಿ ಮೇಲೆ ನಡೆಯುವ ತಾಕಲಾಟವನ್ನು ತಾಳದೆ ಈ ಭೂಮಿ ಬಾಯಿ ಬೆಳೆದು ಅದೆಷ್ಟು ಜನರನ್ನ ತನ್ನ ಒಡಲಿಗೆ ಹಾಕಿಕೊಂಡಂತೆ ಇಂದು ನೀನು ನನ್ನನ್ನು ನಿನ್ನ ಒಡಲಿಗೆ ಹಾಕಿಕೊಳ್ಳಮ್ಮ. ಈ ನನ್ನ ಕತ್ತನನ್ನು ಇಟ್ಟುಕೊಂಡು ಈ ನೋವನ್ನು ನಾನು ತಾಳಲಾರೆ ತಾಯಿ. ನೀನೇಕೆ ಹತ್ತು ತತ್ತರಿಸಿ ನಿನ್ನ ಗಂಡನಿಗೆ ಹಾಳು ಮಾಡಿಕೊಳ್ಳುತ್ತೀಯಮ್ಮ? ದೈವ ಯಾರನ್ನು ಗೆದ್ದವರು ಯಾರಮ್ಮ? ವಿಧಿಲಿಖಿತ ತಪ್ಪಿಸೋರು ಯಾರಮ್ಮ? ಯಾಕೆಂದರೆ ಜಗದ ಕಂಡು ಹೆಣ್ಣಿನಿಂದ ತೂಗುತ್ತಿರುವುದು ಈ ಜಗದ ತೊಟ್ಟಿಲು. ಅದಕ್ಕಮ್ಮ ನೀನಂತರ ಮತ್ತೆ ಬೀಳುವುದು ಈ ಭೂಮಿ. ಬಾಮ ಹಸಿವಾಗಿದೆ. ಕಂದ, ನನ್ನ ಕೈಯಾರೆ ಒಂದು ತುತ್ತು ಅನ್ನವನ್ನು ಕೂಡ ನಿನಗೆ ನೀಡುವ ಹಕ್ಕು ನನಗಿಲ್ಲಪ್ಪ. ಯಾಕಂದ್ರೆ ನಾನು ನಿನ್ನ ಚಿಕ್ಕಮ್ಮನ ಸೊತ್ತಾಗಿ ಬಿದ್ದಿದ್ದೀನಿ ಕಂದ, ಸೊತ್ತಾಗಿ. ಏನಪ್ಪ ಒಂದು ತುತ್ತು ಅನ್ನಕ್ಕೂ ಅಂಗಡಿ ಮಾತೆಯಮ್ಮ ಏಕೆ? ದಯವಿಟ್ಟು ದಯವಿಟ್ಟು ನೀ ಆ ರೀತಿ ಎಲ್ಲ ಕೇಳಬಾರ್ದಪ್ಪ. ಏನಪ್ಪ ನೀನು ಅಳುತ್ತಿರುವಿರಿ? ಏಕ ಇಲ್ಲ ಮಗು, ನಿನ್ನ ಬುದ್ಧಿ ಮಟ್ಟ ನೋಡಿ ನನಗೆ ಸಂತೋಷದ ಆ ಕಣ್ಣೀರು ಒಂದಿಗೆ ನೀವೆಲ್ಲರೂ ನಗುತ್ತಿರಬೇಕಪ್ಪ. ಈಗ ಅಳುಮುಖ ಇರಬಾರದು. ವಿಧಿಗೆ ನಾವು ಎದುರಾಗಿ ನಿಂತಾಗಲೇ ಸುಖದ ಸೋಪಾನ ಏರುವುದು. ಅಂದಾಗ ಬ್ರಹ್ಮಾಂಡ ನಾಯಕರಾದ ನೀವೇ ಹೀಗೆ ಅಂದರೆ ಈ ಲೋಕದ ಗತಿ ಹೇಗೆ? ಕಂದ. ಯಾಕೆ ಚಿಕ್ಕಪ್ಪ? ಚಿಕ್ಕಪ್ಪನಿಲ್ಲಂತ ನೀವೆಲ್ಲರೂ ಹೋಗುತ್ತಿದ್ದೀರಾ? ಅವನು ನಾಳೆ ದೊಡ್ಡನಾಗಿ ಬಂದ ಬರುತ್ತಾನೆ. ಬನ್ನಿ ಹೋಗೋಣ. ಓನಿನ ಮುದ್ದು ಕೋಗಿಲೆಗಳು, ಶಿವಯೋಗಿ ಸರ್ ಬಂದಲ್ಲಿ ವಾಸವಾಗಿರುವ ನೀವೆಂತ ಅದೃಷ್ಟಶಾಲಿಗಳು. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಕೂಡ ಹಾಡಿ ಡ್ಯಾನ್ಸ್ ಮಾಡೋದು ಆಸೆ ಆಗ್ತದೆ. ಇದು ಯಾವ ಕೋಗಿಲೆ? ಅಂತ ಮಾತವಿಲ್ಲದೆ ಕೂಗಿ ಆಡುತ್ತಿದೆಯಲ್ಲ. ಇದೆಲ್ಲ ಆನೆಗಲ್ಲನ ಕುರುಪೂರ್ಣ ಕಾಯವೋ ಅಥವಾ ನನ್ನನ್ನು ಮೋಸ ಮಾಡಲು ಬಂದ ಮಾಯವೋ? ಓಹೋ, ಇದು ನಾನು ಬಯಸಿದ ಕೋಗಿಲೆ. ಪಲ್ಲವಿ, ಯಾರವರು? ನಾನು ಯಾರಂತ ತಮಗೆಲ್ಲ ಗೊತ್ತು. ಓಹೋ, ತ್ಯಾಗರಾಜ್, ನಮ್ಮ ತಂದೆ ಆಪ್ತ ಸ್ನೇಹಿತ. ವಕೀಲರೇ ಬನ್ನಿ, ನಾನು ಕೂಡ ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ಪಲ್ಲವಿ, ನಿಜವಾಗ್ಲೂ ಹೇಳ್ತೀಯಾ? ಯಾಕೆ
ನಾ ನೋಡುದು ತಪ್ಪಾಯ್ತಾ? ಪ್ಲೀಸ್ ನಾಗರಾಜ, ನಾನು ಇನ್ನಿಂದೆಲ್ಲ ಯಾವತ್ತೂ ಮರ್ತು ಬಿಟ್ಟಿಲ್ಲ. ಅಂದರೆ ಆ ಪರಶುರಾಮ ಅವನೊಬ್ಬ ಗುಂಡ. ನನ್ನ ಹೇಗಲು ನನಗೆ ನಾಚಿಕೆ ಆಗುತ್ತೆ. ಗಂಡ ನೆಲದ ರಂಡಾಗಿ ಜೀವನ ಸಾಗಿಸೋದು ಎಷ್ಟೋ ಲೇಸು. ನಾನು ಅವತ್ತೇ ನಿಮ್ಮ ಮಾತಿಗೆ ಸೋತಿದ್ದರೆ ಇವತ್ತು ಈ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ಐ ಲವ್ ಯು ತ್ಯಾಗರಾಜ, ಐ ಲವ್ ಯು. ಅಂದರೆ ನೀವೀಗ ಮೊತ್ತಿನ ಹೆಣ್ಣಂತೆ ಕಾಣ್ತೇನೆ. ದಾಪಲವಿ ಬಾ, ನಿನಗಾಗಿ ನನ್ನ ಜೀವನವನ್ನೆಲ್ಲ ತ್ಯಾಗರಾಜನೆಂಬ ಹೆಸರಿಗೆ ಯೋಗಿ ರಾಜನೆಂಬ ದಾಪಲವಿ ಬಾ. ಈ ಮಲಪ್ರಭಾ ತೀರದಲ್ಲಿ ನಿನ್ನ ಮೋಹನ ರೂಪವನ್ನು ಹೀರಿ ಅಗುರಾಯಿಸುವೆ. ನೋಡಿ, ಆ ಸಮಯ ಈಗಲ್ಲ. ಯಾಕೆ? ನಾನೀಗ ಶಿವರಾತ್ರಿ ವ್ರತದಲ್ಲಿದ್ದೇನೆ. 5 ವರ್ಷ ಮಿಲನವಿಲ್ಲ. ಒಪ್ಪಿದೆ ಪಲ್ಲವಿ, ಒಪ್ಪಿದೆ. ಇಂದಿನಿಂದ ನೀನೇ ನನ್ನ ಒಳಗಿರುವಾಗ ಆ ಮಾತೇಕೆ? ಈಗ ನನ್ನ ಕಾಮದ ಮತ್ತಿಳುವಂತೆ ಹಾಡು ಒಂದು ಕೋಗಿಲೆಯನ್ನು. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಚುಗು ಚುಗು ಚೆಲ್ಲಿಯಲ್ಲಿ ರವಿಯ ರಸ್ತೆಯಲ್ಲಿ, ಚುಗು ಚುಗು ಚೆಲ್ಲಿಯಲ್ಲಿ ರವಿಯ ರಸ್ತೆಯಲ್ಲಿ ಮೀರ ಮೀರ ಮಿಂಚುವೆ ನೀರಿಯ ರೂಪವೇ, ಮೀರ ಮೀರ ಮಿಂಚುವೆ ನೀರಿಯ ರೂಪವೇ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ವೇಗಗೆಚ್ಚಾಗಿ ಹರಿವ ಹರಿವ ಈ ಹೊಳೆಯಲ್ಲೇ ಕರುವೆ ಕರುವೆ. ನಾನು ಕಡಲಾಗಿ, ನಾನು ಕಡಲಾಗಿ, ನಾನು ಕಡಲಾಗಿ, ನಾನು ಕಡಲಾಗಿ. ಕರಿಸು ಕರಿಸು ನೀರನೆಯಾಗಿ ಕರುವೆ ಕರುವೆ. ನಾನು ನಿನ್ನೊಳಗೆ, ನಾನು ನಿನ್ನೊಳಗೆ, ನಾನು ನಿನ್ನೊಳಗೆ, ನಾನು ನಿನ್ನೊಳಗೆ. ಇಚ್ಛೆಯು ನವ್ಯ ಜೀವನ ವೈವ್ಯದ ಸಮಯ ಗಳಿಗೆಯಲ್ಲಿ ಅನುಜಾಗದ ನರಳಿ ಕೋರಿರಿ, ಅನುರಾಗದ ತಂಬು
ಬಯಲಿ ಈ ಕಣ್ಣವಿ ಎದೆಯಲಿ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಮೊದಲ ಮಳೆಯಾಗಿ ಈ ಅರೆಯವಾಗಿದೆಯಾ ಇದೆಯಾ ಇದೆಯ ವಾಳದಲ್ಲಿ ಇದೆಯ ವಾಳದಲ್ಲಿ ಇದೆಯಾಳದಲ್ಲಿ ಇದೆಯ ವಾಳದಲ್ಲಿ ಮೋಡ ಕಲ್ದಿರುವ ನವಿಲೆ ನವಿಲೆ ಸೀರೆ ಗಂಗತಿ ಕುಣಿವೆ ಕುಣಿವೆ ಹರಿಸಗಿಂಚಾಗಿದೆ 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 ನಿಲ್ನದರದ ಜೀನು ನೀನೇ ನಿಧನಿಸುವ ನಿಲ್ನದರದ ಜೀನು ನೀನೇ ನಿಧನಿಸುವ ಮಲ್ದಾರ ಪುಷ್ಪವೇ ಮಲ್ದಾರ ಪುಷ್ಪವೇ la 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 ಆ ಪಲ್ಲವಿ ಶಿವನ ವ್ರತ ನಿನಗೆ ಜೈಲಿಗೆ ಹೋದ ನನ್ನ ಗಂಡ ಮರಳಿ ಬರಬಾರದೆಂದು ಪಲ್ಲವಿ ಯಾಕೆ ಆಶ್ಚರ್ಯ ಪಡ್ತಾ ಇದ್ದೀರಾ? ಅವನೊಬ್ಬ ಗಂಡನಲ್ಲ, ನರ ಸತ್ತ ಷಂಡ ಅವನು. ಹಾ ನಾಗರಾಜ, ನನ್ನದೊಂದು ಕೆಲಸ ಇದೆ, ಮಾಡಿಕೊಡ್ತೀರಾ? ಅದೇನಿದೆ ಹೇಳಲ್ಲ, ಅದಕ್ಕೆ ಉತ್ತರ ನಾನು ಕೊಡುತ್ತೇನೆ. ನಿಜವಾಗ್ಲೂ? ನನ್ನಾಣೆ, ಈ ಶಿವಯೋಗಿ ಮೇಲಾಣೆ. ಹಾಗಾದ್ರೆ ನನ್ನ ತಂದೆಯನ್ನು ಕೊಲೆ ಮಾಡಿ ಇದ್ದ ಆಸ್ತಿನೆಲ್ಲ ನಾವಿಬ್ಬರೆಲ್ಲ ಪಟ್ಟಿಸಿ ಎಲ್ಲಾದ್ರೂ ಹಾಯಾಗಿರೋಣವೇ? ಹುಚ್ಚಿ, ಅದೇ ಆಸ್ತಿಗಾಗಿ ನಿನ್ನ ತಂದೆ ತನ್ನ ಅಣ್ಣನ ಮಗನಾದ ಶಿವರಾಜನನ್ನು ಕೊಲೆ ಮಾಡಿದ್ದಾನೆ. ಆದ್ರೆ ಆ ಕೊಲೆನ ಪರಿಶ್ರಮ ಮಾಡಲಿಲ್ಲ. ಖಂಡಿತ ಮಾಡಿಲ್ಲ. ಮತ್ತೇಕೆ ಅವನು ಜೈಲಿಗೆ ಹೋದ? ನಿನ್ನ ಕೈ ಹಿಡಿಯುವ ಸಲುವಾಗಿ ನಾನು ಅದನ್ನೆಲ್ಲ ಹಾಕಿದ ಪ್ಲಾನ್. ಅಂತ ಪ್ಲಾನ್ ಸಕ್ಸಸ್ ಆಯ್ತು ಬಿಡಿ. ಮುಂದೇನಿದೆ, ಲಾಕಪ್ ನಲ್ಲಿ ಡೆತ್ ಮಾಡಿದಂತ ನಿಮ್ಮ ತಂದೆಯಿಂದ 1,00,000 ಹಣವನ್ನು ಕೊಡಿಸಿದ್ದೇನೆ. ನಿಮ್ಮ ತಲೆ ಚೆನ್ನಾಗಿ ನಾನು ಏನು ಹೇಳ್ಬೇಕಂತ ಗೊತ್ತಿಲ್ಲ, ಆದ್ರೆ ಒಂದಿನ ಒಂದು ದಿನ ಉತ್ತರ ಕೊಟ್ಟೇ ಕೊಡುತ್ತೇನೆ. ಏನು? ಹಾ ಏನಿಲ್ಲ, ಈಗ ನಿಮ್ಮ ಪ್ರಯಾಣ? ನಮ್ಮಿ ರಂಗ ನಾಟಕದ ಕವಿರಾಜ ಕವಿರತ್ನ ಶ್ರೀ ಟಿ.ಆರ್. ಪೂಜಾರಿಯವರು ವಿದ್ಯಾಲಯವನ್ನು ನೋಡಿಕೊಂಡು ಮನೆಗೆ ತೆರಳೋಣವೇ? ಆಹಾ, ಡಿ.ಆರ್. ಪೂಜಾರಿ ಕವಿಗಳು ಇಲ್ಲೇ ವಾಸವಾಗಿದ್ದಾರ? ಹೌದು ಪಲ್ಲವಿ, ಹೌದು. ಅವರು ಇಲ್ಲೇ ಓದಿ ನಮ್ಮಂತ ಪ್ರೇಮಜೀವಿಗಳಾಗಿ ಕವಿಯಾಗಿ ಲೇಖಕನಾಗಿ ಈ ಶಿವಯೋಗಿ ಮಂದಿರ ಶಾಲೆ ಹೆಸರು ತುಂಬಿದರು. ನಿಮ್ಗೂ ಕೂಡ ಅಂದರೆ ಕವಿಗಳ ಆಗುವ ಆಸೆನಾ? ಇಲ್ಲ, ನನ್ನ ಈ ಅಭಿನಯಕ್ಕೆ ಅವರ ಕೃಪೆ ಇದ್ದರೆ ಸಾಕು. ಆ ಅಭಿನಯದ ಉಭಯಗಾನದಲ್ಲಿ ಆಡು ಇನ್ನೊಂದು ಹೋಗಿರೇನು. ಹೌದಾ? ನಿಮ್ಮ ಇಚ್ಛೆ
ಪ್ರೇಮತರಲ್ಗಿರಿಡಿದು ತುಂಬಿ ಹರಸಿದ ಜೇನು ಪ್ರೇಮತರಲ್ಗಿರಿಡಿದು ತುಂಬಿ ಹರಸಿದ ಜೇನು ಸ್ತುತಿ ಮಾಡಿದ ಬ್ರಹ್ಮ ಈ ಎಲ್ಲನು ಜೊತೆ ಮಾಡಿದ ಬ್ರಹ್ಮ ಈ ಎಲ್ಲನು ನೀ ಹಾಡುವ ಶುಭಗೀತೆ ಬಾಳೆಲ್ಲ ಭಾವಗೀತೆ ನೀ ಹಾಡುವ ಶುಭಗೀತೆ ಬಾಳೆಲ್ಲ ಭಾವಗೀತೆ ಮೇಘ ನೀನಾಗಿ ಭೂಮಿ ನಾನಾಗಿ ಮೇಘ ನೀನಾಗಿ ಭೂಮಿ ನಾನಾಗಿ ಹೃದಯ ಹಸಿರಾಗಿದೆ ಮೇಘ ನೀನಾಗಿ ಭೂಮಿ ನಾನಾಗಿ ಮೇಘ ನೀನಾಗಿ ಭೂಮಿ ನಾನಾಗಿ ಹೃದಯ ಹಸಿರಾಗಿದೆ la 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 ವಿಚಾರ ಮಾಡುತ್ತಾ ಕುಂತಿದ್ದೀರಲ್ಲ, ಬನ್ನಿ ಹೊರಕ್ಕೆ ಹೋಗೋಣ. ಏನು ವಿಚಾರಿಸುತ್ತಾ ಕುಳಿತಿಲ್ಲ ಭಾಷಿಕ? ಹಾಗಾದ್ರೆ ಮತ್ತೇಕೆ ಈ ಮೌನ? ಜಗತ್ತನ್ನೇ ಬೆಳಗಿಸುವ ಸೂರ್ಯ ಚಂದ್ರಮನಿಗೆ ಗ್ರಹಣವೆಂಬ ಹಿಡಿದು ಜಗವೆಲ್ಲ ಕತ್ತಲ ಆವರಿಸಿದಂತೆ ನನ್ನ ಮನೆಯ ಕಣ್ಣಾದ ತಮ್ಮನಿಗೆ ವಿಧಿ ಎಂಬ ಗ್ರಹಣ ಹಿಡಿದು ನನ್ನ ಸಂಸಾರವನ್ನೆಲ್ಲ ವಾದ ಗೊಳಿಸುತ್ತಿದೆಯಲ್ಲ ಚಿಂತಿಸುತ್ತಿರುವೆ. ಸ್ವಾಮಿ, ಮನೆಯ ಹಿರಿಯರಾದ ನೀವೇ ಈ ರೀತಿ ಚಿಂತಿಸಿದ್ರೆ ಏನ್ ಲಾಭ? ನೋಡಿ, ಮುಂದಿನ ತಿಂಗಳು ಜೈಲಿಗೆ ಹೋದ ನನ್ನ ಮೈದುನ ಖಂಡಿತವಾಗಿ ಬಿಡುಗಡೆಯಾಗಿ ಬರ್ತಾನೆ. ಸೀತಾ, ಇದು ಯಾವ ನಿನ್ನ ಕನಸು? ನೋಡಿ, ಇಂದು ಬೆಳಗಿನ ಜಾವದಲ್ಲಿ ತಂದೆ ಅಖಂಡೇಶ್ವರನ ಸೊಗಸಾದ ವಾಣಿರಿ ಇದು. ಎಂತ ಸಂತೋಷದ ಮಾತನ್ನು ಹೇಳಿದಿ ಸೀತಾ, ಎಂತ ಸಂತೋಷದ ಮಾತಲ್ಲಿ ದಿನವಿಡೀ ಚಿಂತಿಸಿ ಚೇತೆ ಹಾಕುವ ಈ ನನ್ನ ದೇಹಕ್ಕೆ ಹೊಸದೊಂದು ಚೈತನ್ಯ ಮೂಡಿದಂತಾಯಿತು. ಸೀತಾ, ಈ ನುಡಿ ಕೇಳಿ ನಾನೊಂದು ಯುಗವನ್ನೇ ಗೆದ್ದಂತಾಯಿತು. ಈ ನುಡಿ ಗೆದ್ದ ಅಬ್ಬರಿಸಿ ಗದ್ದರಿಸಿ ಆಡುತ್ತಾ ಆಡುವೆ ನನ್ನ ನಂಬಿಕೆ. ಯಾಕೆ ಹೊಲಕ್ಕೆ ಹೋಗೋದಕ್ಕೆ ಇಷ್ಟೊಂದು ಅನುಮಾನನ? ಸ್ವಲ್ಪ ಹೊತ್ತು ತಾಳಿ ಹೋಗೋಣವೇ? ಆಯ್ತು. ಹಾಗಾದ್ರೆ ಊಟದ ಸಮಯದಲ್ಲಿ ಕೂಡ ನಿಮ್ಗಿನ್ನೂ ಹಾಡಿನ ಚಿಂತೆನಾ? ಹೌದು ಸೀತಾ. ಗಗನದ ತಾಂಗಿಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ ಕನಸಿನ ಸಿರಿಯೋ
ಮುಗಿಲ ಮಲ್ಲಿಗೆಯೋ ಗಗನದ ತಾರಿಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರಿಯೋ ನಿಲ್ಲ ಸ್ನೇಹ ನಿಲ್ಲ ಪ್ರೇಮ ಕನಸಿನ ಸಿರಿಗೂ ಕನಸಿನ ಸಿರಿಗೂ ಚಂದನೆ ಕಾಣಿ ಹೋಗಿದ ಹಾಗೆ ಚಿಲಿಪಿಯ ಮಗವು ಚಂದ್ರನ ಕಂಡ ನೈಗಿರಿಯಲ್ಲದೆ ನಿನ್ನ ಈ ನಗುವು ಕಾಮಿನಿ ಹರಗಿನಿ ನುಡಿಗಳು ನೀನಿ ಸೊರಗಳು ನೀಗೋ ನೀವು ಇಳದಿ ಬೆರಗಾದಿ ಸಂಬರದಿಂದ ಹಾಡಿಕೊಂತ ಇದ್ರಲ್ಲ ಕೈಯಲ್ಲೇನೆ ಹಿಡ್ಕೊಂಡು ಹೊರಟಿರುವೆ. ಏನಿಲ್ಲಮ್ಮ, ಇವತ್ತು ಹೊಲಕ್ಕೆ ಹೋಗೋದು ಸ್ವಲ್ಪ ತಡವಾಗಿತ್ತು. ಅದಕ್ಕೆ ಹೊಲದಲ್ಲಿ ಊಟ ಮಾಡಿದ್ರು ಅಂತ ಬುತ್ತಿ ತೆಗೆದುಕೊಂಡು ಹೋಗ್ತಾ ಇದ್ವಿ. ಬಾಯಿ ಮುಚ್ಚೆ ಹೊಯ್ಮಾಲಿ ಅಮ್ಮಾಯಿ ನೆಪದಲ್ಲಿ ನನ್ನ ಮನೆಯಿಂದ ಬರಲ್ಲ ಹೊತ್ತುಕೊಂಡು ಹೊರಟಿವಿನ ಕೈ ಇದೇನಮ್ಮ ನೀನ್ ಮಾತಾಡ್ತಿರೋದು? ನಾನ್ಯಾಕಮ್ಮ ನಿನ್ನ ಒಡವೆ ಕಳು ಮಾಡ್ಲಿ? ಬೇಕಾದ್ರೆ ನೀನೇ ನೋಡ್ಕೋ. ನೋಡು ನೋಡು ಎಲ್ಲ ನನ್ನ ಲಾಭವನ್ನ ಕತ್ತುಕೊಂಡು ಹೊರಟಿರುವೇನೆ ಹೊಯ್ಮಾಲಿ. ನೋಡುದೇನು ನಿನ್ನ ಹೆಂಡತಿ ನಿನ್ನ ಆಭರಣ ಕತ್ತುಕೊಂಡು ಹೊರಟಿದ್ದಾರೆ. ಸದಾಶಿವನ ಪರಮ ಭಕ್ತ ನೋಡು ನಿನ್ನ ಹೆಂಡತಿ ಮಾಡಿರುವ ಕೃತಿಯನ್ನು. ನೀ ಮಾಡಿದ ಈ ಕೃತಿಯನ್ನು ಸ್ವಾಮಿ, ಸದಾ ಕಾಲ ನಿಮ್ಮ ಸೇವೆ ಮಾಡುವ ನಾನು ಇಂಥ ಕೃತಿಯನ್ನು ಮಾಡಲು ಇಲ್ಲ ಸ್ವಾಮಿ. ಸೀತಾ ಸೀತಾ ಏನೆಂದು ಉತ್ತರಿಸಲಿ ನಾನು ನಿನ್ನ ಮಾತಿಗೆ? ಏನೇ ಹೊಯ್ಮಾಲಿ, ಊಟದ ನೆಪದಲ್ಲಿ ನಿನ್ನ ಗಂಡನಿಗೆ ಹೇಳಿ ನನ್ನ ಒಡವೆನ ಕತ್ತುಕೊಂಡು ಹೊರಟಿರುವೇನೆ. ಮತ್ತೆ ಗಂಡನ ಮುಂದೆ ಕಣ್ಣಿನ ನಾಟಕ ಮಾಡ್ತೇನೆ. ಏನಮ್ಮ ಇದು ಗಲಾಟೆ? ಹೋಯ್ತು ಅಪ್ಪಾಜಿ, ಎಲ್ಲ ಹೋಯ್ತು. ನನ್ನ ಆಭರಣ ಕತ್ತುಕೊಂಡು ಬಿಟ್ರೆ ಈ ಪಾಪಿಗಳು. ಯಾರು ಕಳವು ಮಾಡಿದಾರಮ್ಮ? ಇವ್ರೇ ಅಪ್ಪಾಜಿ, ರಾಮ ಸೀತರಂತೆ ಸೋಮು ಹಾಕದ ರಾಕ್ಷಸರು. ಹೌದೇನೋ ಬಡ ಬಡತನದಲ್ಲಿ ಬೆಂದು ಹೋಗುತ್ತಿರುವ ನನ್ನ ಸಂಸಾರ ಚಂದ. ನಾನು ಸ್ಪಂದಿಸಿದರೆ ಮತ್ತೆ ನನ್ನ ಮಗಳ ಹೆಸರಿಗೆ ಕುಂದು ತರುವೇನೋ? ಏಕೆ ನನ್ನ ಮಗಳ ಆಭರಣ ಕತ್ತುಕೊಂಡು ಹೋದಿ? ಸತ್ಯವಾಗೂ ಈತೊಬ್ಬನ ಮಗನ ಸಾಕ್ಷಿಯಾಗಿ ನಾವೀ ಕೆಲಸ ಮಾಡಿಲ್ಲ ಶ್ರೀಮಂತರೇ, ನಾವು ಮಾಡಿಲ್ಲ. ಇದನ್ನು ನೀವು ನಂಬುವುದಾದರೆ ಬೇಗ ಕೊಂದು ಬಿಡಿ ನಮ್ಮನ್ನು. 10 ಕರಿವ ಈ ನಿನ್ನ ಕಣ್ಣೀರಿನ ನಾಟಕ ನನಗಬೇಕಾಗ ಇದ್ದೊಬ್ಬ ಮಗಳು ಬಾಳ ಬಂಗಾರ ಹೋಗಲಿ. ಗಂಡನಿಲ್ಲದೆ ನಿನ್ನ ಮನೆ ಕಳಿಸಿಕೊಟ್ಟರೆ
ನಿನ್ನ ಮನೆಗೆ ಸೊಸೆಯಾಗಿ ಭತ್ತೆ ಕಳಿಸಿಕೊಟ್ಟೆ. ಆಸಕ್ಕಾಗಿ ಮನೆ ತುಂಬಿಸಿಕೊಂಡು ಹೋಗಿಲ್ಲ. ಚಿಕ್ಕಪ್ಪ, ನಿಜ ಸ್ವರೂಪ ಏನು ಅಂತ ತಿಳಿದೆ ದಯವಿಟ್ಟು ನೀವು ನನ್ನ ಕಣ್ಣನ್ನು ಹೊಡಿಬೇಡಿ ಚಿಕ್ಕಪ್ಪ. ನಿಮ್ಮ ಕಾಲು ನಾವು ಯಾವನ್ನ ಕದ್ದಿದ್ದೇವೆಂದು ನಿಜವಂತವನಾತ್ಮ ನುಡಿದರೆ ನಮ್ಮನನ್ನು ಕೊಂದಾದನು ತೋಳನ ಕೈಯಲ್ಲಿ ಮುನಿಸಿದಂತಾಯಿತು ನಮ್ಮ ಬಾಳು. ಕಾಲು ಮೇಲಿಲ್ಲದ ಇದ್ದ ಈ ನನ್ನ ಸಂಸಾರ ತಾಳಿ ಇಲ್ಲದ ನೇಗಿದ್ದಂತೆ. ನಿನ್ನ ಒಗಟಿನ ಮಾತು ನನಗ ಬೇಕಾಗಿಲ್ಲ. ನನಗ ಮರ್ಯಾದೆಯಿಂದ 25,000 ರೂಪಾಯಿ ಲೆಕ್ಕ ಚೊಕ್ಕ ಮಾಡು. ಇಲ್ಲದಿದ್ದರೆ ಈ ಮನೆ ಖಾಲಿ ಮಾಡು. ಇದೇನು ಹೇಳುತ್ತಿರುವೆ ಶ್ರೀಮಂತರೇ? 2 ವರ್ಷದ ಹಿಂದೆ ನಿಮ್ಮ ಮಕ್ಕಳ ಸಮಕ್ಷಮ ಎಲ್ಲ ಸಾಲ ತೀರಿಸಿ 2,000 ಬಿಡಿಸಿಕೊಂಡಿದೆ. ಎಲ್ಲಿ ಬಾಕಿ ಇದೆ ನನ್ನ ಸಾಲ? ಎಲ್ಲ ಚೊಕ್ಕ ತೀರಿಸಿದ್ದರೆ ನೀನು ಬರೆದು ಕೊಟ್ಟ ಬಾಂಡ್ ನನ್ನ ನೇತೃತ್ವ ನೋಡು. 50,000 ಬರ ಖರೀದಿ ಪತ್ರ. ನಾನೆಲ್ಲಿ ಮನೆ ಬರೆದುಕೊಟ್ಟು ಇಷ್ಟೆಲ್ಲಿ ಸಾಲ ತೆಗೆದುಕೊಂಡಿದ್ದೇನೆ? ಯಾಕೆ ಸುಳ್ಳು ಹೇಳುತ್ತಿರುವಿರಿ ನೀವು? 20 ವರ್ಷಗಳ ಹಿಂದೆ ನಿನ್ನ ಅಕ್ಕನ ಮದುವೆಗಂತ ಓದುದಲ್ಲೇ ಅಲ್ಲದೆ ನಿನ್ನ ತಮ್ಮನ ಸಾಲಿಗಂತ ಓದುದು ಬಡ್ಡಿ ಸೇರಿಸಿ 50,000 ರೂಪಾಯಿ. ಅದರಲ್ಲಿ 25,000 ರೂಪಾಯಿ ಬಾಕಿ ಕೊಟ್ಟು 25,000 ರೂಪಾಯಿ ಬಾಕಿದೆ. ಮತ್ತೆ ತಿರುಗಿ ಬೀಳುವನು ಇವನು ಹಾಗೆ ದಾರಿಗೆ ಬರುವಂತ ಕಾಣಿಸ್ತಿಲ್ಲ. ಇವನ ಕಟ್ ಉಳಿದ ಪಗರ ಬಡ್ಡಿ ಹಾಕಿ ಸೈ ತೆಗೆದುಕೋ. ಸುಳ್ಳಿನ ಮೇಲೆ ಸುಳ್ಳು ಹೇಳಿ ತುಂಬಿದ ನನ್ನ ಸಂಸಾರವನ್ನು ಒಡೆಯಬೇಡಿ ಶ್ರೀಮಂತರೇ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಹೇ ರಾಮ, ಈ ನೆಪ ನನಗ ಬೇಕಾಗಿಲ್ಲ. ಮರ್ಯಾದಿಂದ ಸಾಲದಲ್ಲಿ ಸಂಪೂರ್ಣ ಮನೆಯಾಗ ಒಪ್ಪಿದಂತ ಸಹಿ ಹಾಕು ಅಥವಾ ನನ್ನ ಪ್ರಾಣ ಹೋದರೂ ಸೈ ಮಾತ್ರ ಹಾಕಲಾರೆ. ತುಂಬಿ ಬಂತು ನಿನ್ನ ಸಾವು. ನೀನು ಎಂದಿಗೂ ನಮ್ಮ ಕೈಯಲ್ಲಿ ಬಚಾವಾಗಲಿಕ್ಕೆ ಸಾಧ್ಯನೇ ಇಲ್ಲ. ರಣತುಂಗ, ಅಮ್ಮ ನೀನ್ ಏನಾರು ಅನ್ಕೊಂಡಿರ್ಬೇಕು. ಇದೆಯಂದ್ರೆ ಕೊಳ್ಳಾರ ಸಾಲ ಅಂತ ಕುಡಿದು ನಾಡ್ಸ್ಕೊಂಡು ತೀರ್ತು ಕಡ್ದು ಕೈ ಕಾಲು ಮುಡ್ತೀವಿ. ಏನಪ್ಪ ಮತ್ತೆ ಹೊರಗಾಗ್ತು ಬಾಳ ನಮ್ ಕೆಲಸ ಕೈ ಬಿಡೋದ್ರ ಲೇಟಮ್ಮ ಸೈಲಿಗೆ ಹಾಕಿಬಿಡತ್ತಾನೆ. ಕೂಲಿ ಬಿದ್ದೈತೆಂದ ಆಳಿಗಂದು ಕಲ್ಲು ಒಯ್ಯಬೇಡು. ನೀನಾದರೂ ಸ್ವಲ್ಪ ವಿಚಾರ ಮಾಡಿ ನೋಡು. ಇದೆಲ್ಲ ಉಪೇಂದ್ರ ಶಾಣನಿಗೆ ಬೇಕಾಗಿಲ್ಲ. ಸರಿದುಕೋ ರಣತುಂಗ, ಸರಿದುಕೋ. ಇಲ್ಲಿಗೆ ಯಾವತ್ತು ಬಲಿಗೆ ಸಾಕ್ಷಿ. ಇಡ್ತೀನಂತ ಹೋದ್ರೆ ಕಡ್ತೀನಂತ ಹೇಳ್ತದೆ. ಇದಕ್ಕೆ ಅದಕ್ಕೆ ಸಾಕ್ಷಿ. ಸೈನ ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಮಗನೇ. ಯಾವ್ದಾರ ಸಹಿಸಿಕೋ ಮಗನೇ. ಜಮೀನ್ದಾರ ಹೊರತು ಕುಮಾರ, ಚಿಕ್ಕಪ್ಪ, ದಯವಿಟ್ಟು ನನ್ನ ಗಂಡನನ್ನು ಹೊಡಿಬೇಡಿ ಚಿಕ್ಕಪ್ಪ. ಚಿಕ್ಕಪ್ಪ, ನಾನು ಸಹಿ ಮಾಡಿಸ್ಕೊಳ್ತೀನಿ ಚಿಕ್ಕಪ್ಪ. ಕೊಡಬೇಡ ಸೀತಾ, ಮಾತನ್ನು ಕೊಡಬೇಡ. ನಾಳೆ ನನ್ನ ತಮ್ಮ ಬಂದು ಮನೆ ಎಲ್ಲೆಂದು ಕೇಳಿದರೆ
ಹೇಗೆ ತಾಳಲಿ ನಾ ಈ ಸಂಕಟವನ್ನು? ಅನ್ಯಾಯವಾಗಿ ನಿನ್ನ ತಮ್ಮನನ್ನು ಕೊಂದ ಆಸ್ತಿ ಅಪರಿಸಿದ ಈ ಕಟುಕರಿಗೆ ನನ್ನ ಆಸ್ತಿಯನ್ನು ಕೊಟ್ಟು ಬಿಡುತ್ತೇನೆ ಸೀತಾ, ಕೊಟ್ಟು ಬಿಡುತ್ತೇನೆ. ಆದರೆ ಇವರ ಕೈಯಿಂದ ನಾನು ಚಿತ್ರಹಿಂಸೆಗೊಳಗಾಗಲಾರೆ. ನಾ ಸೈ ಹಾಕದಿದ್ದರೆ ನನ್ನ ಮರಣ ಹೋಗುವುದು ಖಂಡಿತ. ಆ ನಂತರ ನಿನ್ನ ಶೀಲ ಹೋಗುವುದು ಖಂಡಿತ. ಈ ಬಂಧನ ಕೈವಾರಕ್ಕೆ ಪುಂಡ ನನ್ನ ತಮ್ಮ ಜೈಲಿಗೆ ಹೋಗಿದ್ದಾನೆಂದಾಗ ಈ ನನ್ನ ಆಸ್ತಿಯನ್ನು ತೆಗೆದುಕೊಂಡು ನಾನೇನು ಮಾಡಲಿ ಸೀತಾ, ನಾನೇನು ಮಾಡಲಿ? ಪಲ್ಲವಿ, ಈಗಲಾದರೂ ತೃಪ್ತಿಯಾಗಿದ್ದೇನಮ್ಮ ನಿನ್ನ ಮನಕ್ಕೆ. ವಿಷ ಸರ್ಪಕ್ಕೆ ನಾವು ಹಾಲಾದರೂ ಕೂಡ ಅದು ಯಾವತ್ತೂ ತೃಪ್ತಿಯಾಗಲಾರದು. ಆ ವಿಷ ಸರ್ಪ ಮರಳಿ ನಮ್ಮನ್ನು ಕಚ್ಚದೆ ಬಿಡಲಾರದು ಸ್ವಾಮಿ, ಬಿಡಲಾರದು. ಸರ್ಪದ ಹೆಡೆಯಲ್ಲಿ ವಾಸವಿದ್ದಂತಾಯಿತು ನಮ್ಮ ಪಲ್ಲವಿ. ನೀನಾದರೂ ನಿನ್ನ ತಂದೆಗೆ ಏನಿ ಬಿಡಿಸಮ್ಮ ಈ ಬಂಧನದಿಂದ. ಎತ್ತ ಮಗನ ಮುಖ ನೋಡದೆ ಸತ್ತು ಹೋಗುವ ಸ್ಥಿತಿಯಲ್ಲಿದ್ದೀವಿ ನಾವೀಗ. ಶ್ರೀಮಂತನ ಮಗಳಾದ ನೀನು ಕಂದಮ್ಮನಂತೆ ನಿನ್ನ ಸೇವೆ ಮಾಡಿದರು. ಈ ಬಾಲನ್ನು ಏಕೆ ಹೊಡಿತೀಯಮ್ಮ? ನೀತಿವಂತಳ ಸೊಸೆಯಾದ ನೀನು ರೀತಿ ತಪ್ಪದೆ ಸುಳ್ಳನ್ನು ಸಾಕ್ಷಿ ಹೇಳಿ ಈ ಮನೆಯಲ್ಲಿ ಕದ್ದು ಮತ್ತೆ ನಮ್ಮನ್ನು ನೆರಳು ಕೊಡಮ್ಮ, ನೆರಳು ಕೊಡು. ಮನೆಗೆ ಉಳಿದು ನಿನಗೆ ಒಂದು ಗುಂಡಿನ ಶುರು ಮಾಡಿ ಹೋ. ಆದಷ್ಟು ಬೇಗ ನೀವು ಸಹಿ ಮಾಡಿ ಕೊಡ್ತೀರಿ ಸ್ವಾಮಿ, ಸಹಿ ಮಾಡಿ. ಆಯ್ತು ಸೀತಾ, ಬನ್ನಿ ಈ ಮನೆ ನಿಮ್ಮದಂತಹ ಸಹಿ ಹಾಕುತ್ತೇನೆ. ಬಿಚ್ಚಿ ಹಾಕಿರಿ ನನ್ನನ್ನು. ರಣತುಂಗ, ಬಿಚ್ಚಾಕಿ ಸೈ ತೆಗೆದುಕೋ ಇವನನ್ನು. ಆಯ್ತು. ಸೀತಾ, ಹುಡುವ ಬಟ್ಟೆಗಳ ಗಂಡಿನೊಂದಿಗೆ ಹಬ್ಬಲಿಯ ತಾಟನ್ನು ತೆಗೆದುಕೊಂಡು ಬಾ. ಬೇಗ ನಾವು ಈ ಮನೆಯನ್ನು ಖಾಲಿ ಮಾಡೋಣ. ಆಯ್ತು ಸ್ವಾಮಿ, ಸ್ವಲ್ಪ ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ. ಅಮ್ಮ, ಮನೆ ಎಂಬ ಮಹಾಲಕ್ಷ್ಮಿ, ನಿನಗೆ ನಾವು ಯಾವ ಅಪರಾಧ ಮಾಡಿದ್ದೇವೆಂದು ನಮ್ಮನ್ನು ಹೊರಹಾಕಿ ನಗುತ್ತೇವೆ ತಾಯಿ. ನಮ್ಮ ನಿತ್ಯ ಪೂಜೆ ನಿನಗೆ ಸಲ್ಲಲಿಲ್ಲವೇನಮ್ಮ? ಸತ್ಯವಾಗಲು ಅಳೆದ ತಾಯಿ ನೀನಾದರೆ ಮತ್ತೆ ನಮ್ಮನ್ನು ಕರೆದು ನೆರಳು ಕೊಡಮ್ಮ, ನೆರಳು ಕೊಡು. ಅಪ್ಪ, ಅಮ್ಮ, ಏಕೆ ನೀವೆಲ್ಲರೂ ಅಳುತ್ತಿರುವಿರಿ? ಏನಿದು ನಿಮ್ಮ ಕೈಯಲ್ಲಿ ಅರಿವಿಯ ಗಂಟು? ಬಾಕಲ್ಲ, ಆದಷ್ಟು ಬೇಗ ನಾವು ಈ ಮನೆ ಬಿಟ್ಟು ಹೊರಟೋಗೋಣ. ಬಾರಪ್ಪ, ಹೋಗೋಣ. ಅದನ್ನೆಲ್ಲ ನೀ ಕೇಳಬಾರದು ಕಂದ, ನೀ ಕೇಳಬಾರದು. ಕೇಳಬಾರದಂದರೆ ಹೇಗಪ್ಪ ಈ ನಿನ್ನ ಮಗನಿಗೆ ಅರ್ಥವಾಗುವುದು? ಕುರುಕ್ಷೇತ್ರದ ಸಂಗ್ರಾಮದ ಸಮರಕ್ಕೆ ನಿಂತಾಗಲೇ ಮಗು ನಿನಗೆ ತಿಳಿಯುವುದು. ಈಗಲೇ ನಾವು ಹೇಳಿದರೆ ವ್ಯರ್ಥ. ಹಾರಿ ಹೋಗುವುದು ನಮ್ಮೆಲ್ಲರ ಪ್ರಾಣದ ಉಸಿರು. ಆ ಸಮರಕ್ಕೆ ನಾನು ಸಿದ್ಧನಾಗಲೇ? ಅದು ಈಗಲಪ್ಪ. ನಿನ್ನ ಚಿಕ್ಕಪ್ಪನೆಂಬ ಶ್ರೀಕೃಷ್ಣ ಬಂದು ಆ ರಥವನ್ನು ಹೂರಿದಾಗ್ಲೇ ನಮಗೆಲ್ಲ ಶಾಂತಿ ನೋಡ್ಬಲ್ಲ. ನಮಗೆಲ್ಲ ಈಗ ಬಂದೋಗಿದೆ ಈ ಕರಾಳ ರಾತ್ರಿ. ಅದನ್ನೆಲ್ಲ ನೀವು ಕೇಳಬಾರ್ದು. ಬಾಕಲ್ಲು ಏನಿದು
ತಿಳಿಸಿ ಹೇಳುವಷ್ಟು ನಿರ್ಗತಿಕನಾಗಿದ್ದೇನೆ ಕಂದ, ನಿರ್ಗತಿಕನಾಗಿದ್ದೇನೆ. ಮೊದಲು ನಾವು ಈ ಮನೆಯಿಂದ ಹೊರಗೆ ಹೋಗಬೇಕು. ಬಾರಪ್ಪ ನನ್ನ ಹತ್ತಿರ. ಅಮ್ಮ, ಮನೆ ಎಂಬ ಮಹಾಲಕ್ಷ್ಮಿ ಚಳಿ ಮಳೆ ಬಿಸಿಲೆನ್ನದೆ ನಿನ್ನ ಸಂರಕ್ಷಣೆ ಮಾಡಿ ನಮ್ಮನ್ನ ಜೋಪಾನ ಕೈದು ಹಾದರಿಯಿಂದ ಈ ನಿನ್ನ ಉಡಲಿನಿಂದ ಹೋಗುವ ಈ ನಿನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಮ್ಮ. ಇದೇ ನನ್ನ ಶಿವರಾಜನ ಕೇಳಿ ನಡೆಸಿದ ಬಿಸಿ ಪಾಟೀಲನ ಗತಿ ಹೇಗಿದೆ ಗೊತ್ತಾ? ನನಗೆ ಗೊತ್ತಿಲ್ಲ ಬಾಸ್. ಅದರಂದ ತುಯ್ವನ ಸ್ಥಿತಿ. ಅಪ್ಪಾಜಿ, ಅದರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮನೆಗೆ ನನಗೆ ಅವಾಗ ಹೇಳ್ತೀನಿ.